ಅದ್ದೂರಿಯಾಗಿ ನೆರವೇರಿದ 64ನೇ ವರ್ಷದ ಗಂಗಮ್ಮ ದೇವಾಲಯದ ಹೂವಿನ ಕರಗ ಮಹೋತ್ಸವ. ವಸಂತೋತ್ಸವದ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ. ಆಂಧ್ರಪ್ರದೇಶದಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಬಸ್ ಚಾಲಕನ ಸಮಯೋಚಿತ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಸಚಿವರಾಗಿದ್ದಾಗ ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಯಂತ್ರವನ್ನು ಒದಗಿಸಲಾಗದ ವ್ಯಕ್ತಿಗೆ ತನ್ನ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡುವ ಅಧಿಕಾರವಿಲ್ಲ. ಸಂಸದ ಕೆ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ವ್ಯಂಗ್ಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಗೆಟ್ಟ ಭದ್ರತಾ ವ್ಯವಸ್ಥೆ, ಭಯಭೀತಗೊಂಡಿರುವ ಸಾರ್ವಜನಿಕರು, ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಶ್ರೀ ಜಾಲಾರಿ ಗಂಗಮ್ಮ ದೇಗುಲದಲ್ಲಿ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಇನ್ನು ಸೋಮವಾರ ಕರಗದ ಅಂತಿಮ ಘಟ್ಟವಾದ ವಸಂತೋತ್ಸವದ ಮೂಲಕ ಈ ಬಾರಿಯ ಕರಗ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಹೌದು ವೀಕ್ಷಕರೇ, ಕಳೆದ ಶನಿವಾರ ಏಪ್ರಿಲ್ 11ರಂದು ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇಗುಲದಲ್ಲಿ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಇನ್ನು ಸೋಮವಾರ ಕರಗದ ಅಂತಿಮ ಘಟ್ಟವಾದ ವಸಂತೋತ್ಸವದ ಮೂಲಕ ಈ ಬಾರಿಯ ಕರಗ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಮೊದಲು ಶ್ರೀ ಜಾಲಾರಿ ಗಂಗಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ನಗರದ ಟೌನ್ ಹಾಲ್ ಬಳಿ ಬಂದ ಕರಗದ ಪೂಜಾರಿ ಶಾಸ್ತ್ರೋಕ್ತವಾಗಿ ಒನಕೆ ಮೇಲಿಟ್ಟ ನೀರು ತುಂಬಿದ ತಾಮ್ರದ ಪಾತ್ರೆಗೆ ಗಂಗೆ ಪೂಜೆ ನೆರವೇರಿಸಿದರು. ನಂತರ ಶಿರದ ಮೇಲೆ ಹೊತ್ತು ತಮಟೆಯ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿದರು. ಒನಕೆ ಕರಗವನ್ನು ಕಣ್ತುಂಬಿಕೊಂಡ ಸಾರ್ವಜನಿಕರು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದರು. ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ನೃತ್ಯ ಮಾಡುತ್ತಿದ್ದರೆ ತಾಮ್ರದ ಪಾತ್ರೆಯಲ್ಲಿ ತುಂಬಿದ ನೀರು ಸ್ವಲ್ಪ ಸ್ವಲ್ಪವೇ ಚೆಲ್ಲಿ ಜನರ ಮೇಲೆ ಬೀಳುತ್ತಿತ್ತು. ಸಾರ್ವಜನಿಕರಂತೂ ನೀರಿನ ಸಿಂಚನ ಕಂಡು ಖುಷಿ ಪಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು.
ಒಟ್ಟಿನಲ್ಲಿ ಈ ಬಾರಿ ನಡೆದ ನಗರದ ನಾಡಹಬ್ಬ ಅದ್ದೂರಿ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವಕ್ಕೆ ವಸಂತೋತ್ಸವದ ಮೂಲಕ ತೆರೆ ಎಳೆದಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಂಧ್ರಪ್ರದೇಶದಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಖಾಸಗಿ ಬಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ ಅಡ್ಡ ಬಂದಿದ್ದರಿಂದ ನಿಯಂತ್ರಣ ತಪ್ಪಿ ತೋಟದ ಮನೆಯೊಳಗೆ ನುಗ್ಗಿದ ಘಟನೆ ನಡೆದಿದೆ. ಚಾಲಕನ ಸಮಯೋಚಿತ ಕ್ರಮದಿಂದ ದೊಡ್ಡ ದುರಂತ ತಪ್ಪಿದಂತಾಗಿದೆ. ಹೌದು ವೀಕ್ಷಕರೇ, ಆಂಧ್ರಪ್ರದೇಶದಿಂದ ಬೆಂಗಳೂರಿನತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ ದೇವನಹಳ್ಳಿ ತಾಲೂಕಿನ ಮುದುಕುರ್ಕಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ವೇಳೆ ಈ ಭೀಕರ ಅಪಘಾತ ಸಂಭವಿಸಿದೆ. ಇದೇ ವೇಳೆ ಕ್ಯಾಂಟರ್ ವಾಹನ ಏಕಾಏಕಿ ತಿರುವು ಪಡೆಯಲು ಮುಂದಾದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ತಕ್ಷಣವೇ ಪರಿಸ್ಥಿತಿ ಅರಿತ ಬಸ್ ಚಾಲಕ ಬಸ್ ಅನ್ನು ರಸ್ತೆಯಿಂದ ಹೊರಕ್ಕೆ ತಿರುಗಿಸಿ ಸಮೀಪದ ತೋಟದ ಮನೆ ಕಡೆಗೆ ನುಗ್ಗಿಸಿದ್ದಾನೆ. ಇದರಿಂದಾಗಿ ಬಸ್ ತೋಟದ ಮನೆಯ ಬಳಿ ಇದ್ದ ಕಲ್ಲಿನ ಕೂಚಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಇನ್ನು ಈ ಅಪಘಾತದ ಪರಿಣಾಮ ಬಸ್ನಲ್ಲಿದ್ದ 50ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಬಸ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ದೇವನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಾರೆ ಚಾಲಕನ ಮುಂಜಾಗ್ರತೆಯಿಂದ ದೊಡ್ಡ ದುರಂತ ತಪ್ಪಿದೆ. ನಿರ್ಲಕ್ಷ್ಯದಿಂದ ನಡೆದ ಈ ಅವಘಡ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎಬ್ಬಿಸಿದೆ. ತಮ್ಮ ಹೆಸರು ಯಾವ ಊರು ನಿಮ್ದು? ಎಲ್ಲಿ ಹೋಗ್ತಾ ಇದ್ರಿ? ಬೆಂಗಳೂರ. ಈ ಬಸ್ಸಲ್ಲಿ ಬರ್ತಾ ಇದ್ರಾ? ಏನಾಯ್ತು ಬಸ್ಸು? ಲಾರಿಯವನು ಇದನ್ನು ಹೋಗ್ಬಿಟ್ಟ. ಏನು ಗೊತ್ತಾಗಿಲ್ಲ. ಡ್ರೈವರ್ ಕರೆಕ್ಟಾಗೆ ಬರ್ತಾ ಇದ್ರು. ಎಷ್ಟು ಜನ ಇದ್ರು ಬಸ್ಸಲ್ಲಿ? ಬಸ್ಸಲ್ಲಿ 50 ಜನ ಇದ್ರಾ? ಯಾರ ತೊಂದರೆ ಆಗಿದ್ಯಾ? ಡ್ರೈವರ್ ಇನ್ನೆಲ್ಲ ಮೂಗೇಟ್ಗಳು. ಆ ಲಾರಿಯವ್ ನಿಲ್ಲಿಸಲಿಲ್ಲ. ಇನ್ಯಾರಿಗೇನೋ ಅಪಾಯ ಏನಿಲ್ಲ. ಡ್ರೈವರ್ ಸ್ವಲ್ಪ ತುಂಬಾ ಇದಾಗಿದೆ. ಓಕೆ. ಆ ಲಾರಿ ಏನು ಟಿಪ್ಪರ್ ಲಾರಿನ ಯಾವ ಲಾರಿ ಅದು? ಕಂಟೈನರಾ? ಅವ್ನು ಲೆಫ್ಟ್ಗೆ ಎಳೆದಿದ್ದ ತಕ್ಷಣ ಇವರು ಈ ಕಡೆ ಬಂದಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆರೋಗ್ಯ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರವನ್ನು ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವ ಅರ್ಹತೆ ಇಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಕೆ ಸುಧಾಕರ್ ವಿರುದ್ಧ ವ್ಯಂಗ್ಯವಾಡಿದರು.
ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತೋದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆಯನ್ನ ಸಚಿವ ಎಂಸಿ ಸುಧಾಕರ್ ಅವರು ನೆರವೇರಿಸಿ ಮಾತನಾಡಿದ್ದಾರೆ. ಸಂಸದ ಡಾ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾಡಿದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರ ವ್ಯಾಘ್ರ ಮುಖಗಳನ್ನು ರಾಜ್ಯದ ಜನತೆ ಕಂಡಿದ್ದಾರೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನ ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯವಾಡಿದ್ದಾರೆ. ಜಿಲ್ಲೆಯಲ್ಲಿ ಅವರು ಮಾಡಿದ್ದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನ ಅಧಿಕೃತವಾಗಿ ಮಂಜೂರು ಮಾಡಿಸಿರಲಿಲ್ಲ. ನಾವು ಸಾಕಷ್ಟು ಹೆಣಗಾಡಿ ಮಂಜೂರು ಮಾಡಿಸಬೇಕಾಯಿತು. ನಂದಿ ಬೆಟ್ಟಕ್ಕೆ ರೂಪ್ ವೇ ಕೇವಲ ಘೋಷಣೆಯನ್ನ ಮಾತ್ರ ಮಾಡಿದ್ರು. ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಕೈಗೊಂಡಿದ್ದೇವೆ. ಹೂ ಮಾರುಕಟ್ಟೆ, ಶಿಡ್ಲಘಟ್ಟಾದ ರೇಷ್ಮೆ ಗೂಡಿನ ಮಾರುಕಟ್ಟೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನ ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ಯೋಜನೆಗಳನ್ನ ಘೋಷಣೆ ಮಾಡಿ ಪ್ರಚಾರ ಪಡೆಯುವುದು ಮುಖ್ಯವಲ್ಲ. ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ ಅನುದಾನ ಬಿಡುಗಡೆಯಾಗಬೇಕು. ಸ್ಥಳ ನೀಡಬೇಕು. ಟೆಂಡರ್ ಆಗಬೇಕು. ಅಂದಾಜು ಪಟ್ಟಿ ನಕ್ಷೆ ಅನುಮೋದನೆಗಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನ ನಾನು ಪಡೆಯುವ ಯೋಜನೆ ಮಾಡಿಲ್ಲ. ಅಂತಹ ಯೋಜನೆಗಳು ನಿಮಗೆ ಸೀಮಿತ. ತಾಕತ್ತಿದ್ರೆ ದಾಖಲೆಗಳನ್ನ ಬಿಡುಗಡೆ ಮಾಡಿ ಎಂದು ಸವಾಲ್ ಹಾಕಿದ್ದಾರೆ. ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತೋದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರಬಹುದು. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರಬಹುದು. ಇವತ್ತು ಗಂಟು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರಬಹುದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪರಿಭಾವಿತ ಅರಣ್ಯ, ಡೀಮ್ಡ್ ಫಾರೆಸ್ಟ್, ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೇನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ. ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತಿತರ ವಿವರಗಳನ್ನು ನೀಡಿದ್ದಾರೆ. ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಡಿವೈಎಸ್ಪಿ ಮುರಳೀಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ, ಕಂದಾಯ ಇಲಾಖೆಯ ಅಧಿಕಾರಿಗಳಾದ ನರಸಿಂಹಮೂರ್ತಿ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ.
ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು.
ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಇಲ್ಲೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಭದ್ರತಾ ವ್ಯವಸ್ಥೆ ಹದಗೆಟ್ಟಿರುವುದು ಬೆಳಕಿಗೆ ಬಂದಿದ್ದು, ರೋಗಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಯಭೀತರಾಗಿದ್ದಾರೆ. ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಏನ್ ಚೈನ್ ಕೀಳಕ್ ಬಂದಿದ್ರಾ? ಒಳಗೆ ಹಾಕಿದ್ದ ಕೈ ಓಡಿಸ್ಕೊಂಡು ನಾನು ಓಡೋದೆ. ಅಲ್ಲಿಗೂ ನೋಡು, ನಾನು ಇದು ಅಂಗಡಿಯಲ್ಲಿ ಮೆಡಿಕಲ್ ಸ್ಟೋರ್ ಐತಲ್ಲ, ಅಲ್ಲಿಗನ್ನ ಓಡೋದೆ. ಸಿಕ್ಕಲಿಲ್ಲ. ಅವ್ನು 3 ಗಂಟೆ ರಾತ್ರಿ ಓಡೇ ಹೋಗ್ಬಿಟ್ಟ, ಸಿಕ್ಕಲಿಲ್ಲ. ಗೌರಿಬಿದನೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಭದ್ರತಾ ವ್ಯವಸ್ಥೆ ಹದಗೆಟ್ಟಿರುವುದು ಬೆಳಕಿಗೆ ಬಂದಿದ್ದು, ರೋಗಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಯಭೀತರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿದ್ದು, ವಾರಕ್ಕೆ 2 ರಿಂದ 3 ಬಾರಿ ಮೊಬೈಲ್ಗಳು ಮತ್ತು ನಗದು ಹಣ ಕಳ್ಳತನವಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಇತ್ತೀಚೆಗೆ ವಯಸ್ಸಾದ ವೃದ್ಧೆಯೊಬ್ಬರ ಮಾಂಗಲ್ಯ ಸರ ಕಸಿಯಲು ದುಷ್ಕರ್ಮಿಗಳು ಯತ್ನಿಸಿರುವ ಘಟನೆ ಕೂಡ ನಡೆದಿದೆ. ಈ ಘಟನೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಇತರ ರೋಗಿಗಳು ಮತ್ತು ಅವರ ಸಂಬಂಧಿಕರಲ್ಲಿ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದ ಬಡ ರೋಗಿಗಳ ವಸ್ತುಗಳಿಗೆ ಸುರಕ್ಷತೆಯೇ ಇಲ್ಲದಂತೆ ಆಗಿದ್ದು, ಕಳ್ಳತನಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವುದು ಎಲ್ಲರಲ್ಲಿ ಭಯ ಉಂಟು ಮಾಡಿದೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆ ಇಲ್ಲದಿರುವುದು ಗಂಭೀರ ಸಮಸ್ಯೆಯಾಗಿದೆ. ಆಸ್ಪತ್ರೆಯಲ್ಲಿ ಸುರಕ್ಷತಾ ಸಿಬ್ಬಂದಿ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಪೊಲೀಸ್ ಇಲಾಖೆಯ ನೈಟ್ ಬೀಟ್ ವ್ಯವಸ್ಥೆಯೂ ಇಲ್ಲದಂತಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಇದರಿಂದ ಕಳ್ಳರು ಯಾವುದೇ ಭಯವಿಲ್ಲದೆ ಆಸ್ಪತ್ರೆಯ ಒಳಭಾಗದಲ್ಲೇ ಸಂಚರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಏನ್ ಚೈನ್ ಕೀಳಕ್ ಬಂದಿದ್ರಾ? ಒಳಗೆ ಹಾಕಿದ್ದ ಕೈ ಓಡಿಸ್ಕೊಂಡು ನಾನು ಓಡೋದೆ. ಅಲ್ಲಿಗೂ ನೋಡು, ನಾನು ಇದು ಅಂಗಡಿಯಲ್ಲಿ ಮೆಡಿಕಲ್ ಸ್ಟೋರ್ ಐತಲ್ಲ, ಅಲ್ಲಿಗನ್ನ ಓಡೋದೆ. ಸಿಕ್ಕಲಿಲ್ಲ. ಅವ್ನು 3 ಗಂಟೆ ರಾತ್ರಿ ಓಡೇ ಹೋಗ್ಬಿಟ್ಟ, ಸಿಕ್ಕಲಿಲ್ಲ. ಒಬ್ಬನೇ ಇದ್ನ? ಒಬ್ಬನೇ. రోజంతా మొబైల్ పోయింది, రెస్టారెంట్ లేదు, మొబైల్ పోయింది, వేరే పడిపోయింటే అయినా డబ్బులు పోయినవి. లేకపోతే బిడ్లకి మాకు ఏం సేఫ్టీ ఉందని ఏమన్నా అర్థం చేసుకుని తెలియదు. ఒకరు చెప్తాంటే అసలు నిన్న 2 మొబైల్ పోయింది. మేము పరిష్కారం గవర్నమెంట్ ఇందుకు ఇంకా వచ్చిందా ఉన్నాము. మాకు ఇంట్లో బాధ్యత ఉండదు. మేమేం చేయాలి మాకు అర్థమైతే ₹37,000 మొబైల్లో
ఇంకా కంట్లు కూడా కట్టలేదండి. ఈఎంఐ అసలు లాక్ చేసిన వేస్ట్, మొబైల్లో వాళ్ళు తీసుకొని కూడా వేస్ట్. కానీ అట్లా ఇప్పుడు మా అమ్మకి ఏమన్నా బయట తెలియదు, ఫోన్ లేదు, మేము ఎవరు కడుక్కోవాలా, ఎవరు చేయాలని అట్లా ఫోన్ కొంచెం చూసుకోండి, ಫೋನ್ ಇಚ್ಛೆಸ್ಕೊಂಡು చూసుకోండి. 2 ದಿವಸದಿಂದ ಕಳ್ತನ ಆಗ್ತಾ ಇದೆ ಇಲ್ಲಿ. ಯಾರಂತ ಗೊತ್ತಿಲ್ಲ. ಒಂದು 4 ವಾರ್ಡಲ್ಲಿ ಒಂದೊಂದು ಮೊಬೈಲ್ ಹೋಗಿದೆ. ಆಮೇಲೆ ಒಂದು ಅಜ್ಜಿದು ಕಚ್ಚಿ ಚೈನ್ಗೆ ಕೈ ಹಾಕಿದ್ದು, ಅದು ಯಾರಂತ ಗೊತ್ತಿಲ್ಲ. ಮುದ್ಗರೆ ಆ ಅಮ್ಮ ಹೊರಟೋಗ್ಬಿಟ್ಟಾರೆ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು. ಆ ಅಜ್ಜಿ ಅಂತ ಹೇಳಿರೋದಕ್ಕೆ ನಮಗೆ ಗೊತ್ತಾಗಿರೋದು. ಅತಿ ಹೆಚ್ಚು ಗರ್ಭಿಣಿ ಸ್ತ್ರೀಯರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ರಾತ್ರಿ ಸಮಯದಲ್ಲಿ ಸಂಬಂಧಿಕರು ಮತ್ತು ರೋಗಿಗಳು ನಿದ್ರೆಗೆ ಜಾರಲು ಭಯಪಡುವ ಸ್ಥಿತಿ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳೊಂದಿಗೆ ಇರುವ ಕುಟುಂಬಗಳು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ. ಹೆಸರು ಹೇಳಲು ಇಚ್ಛಿಸದ ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಈ ಸಮಸ್ಯೆಯನ್ನ ಒಪ್ಪಿಕೊಂಡಿದ್ದು, ರಾತ್ರಿ ವೇಳೆ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ತಿಳಿಸಿದ್ದಾರೆ. ಕಳ್ಳತನ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸಿಬ್ಬಂದಿಯಲ್ಲಿಯೂ ಆತಂಕ ಮೂಡಿದೆ. ಕೆಲವು ಸಂದರ್ಭಗಳಲ್ಲಿ ಕಳ್ಳರು ಸಿಬ್ಬಂದಿಯ ವಸ್ತುಗಳನ್ನು ಗುರಿಯಾಗಿಸುವುದಾಗಿ ಮಾಹಿತಿ ಲಭ್ಯವಾಗಿದೆ. ಅಡ್ಮಿಟ್ ಮಾಡಿದ್ದೀನಿ. ಬಂದಾಗಿಂದ ಮೊಬೈಲ್ ಕಳ್ತನ ಆಗ್ತೈತೆ, ಚೈನ್ ಕಳ್ತನ ಆಗ್ತೈತೆ ಅಂತ ಇದ್ದಾರೆ. ಇಲ್ಲಿ ಯಾರು ಕಿವಿಗೆ ಹಾಕೊಂತ ಇಲ್ಲ. ಮತ್ತು ಇಲ್ಲಿ ಬಂದು ಅಜ್ಜಿ ಹಲ್ಕೊಂಡು ಹುಡುಗರು ಪಾಪ ದುಡ್ಡು ಹೋಗ್ತೈತೆ, ರೋಲ್ ಕಾಲ್ ಆಗ್ತೈತೆ ಅಂತ ಇದ್ದಾರೆ ಜಾಸ್ತಿ. ಇಬ್ಬರು ಹುಡುಗರು ಬಂದರು, ಗಾಡಿಯಲ್ಲಿ ಬಂದುಬಿಟ್ಟು ಸೀದಾ ಒಳಗಡೆ ಹೋಗ್ಬಿಟ್ಟು ಬಂದರು. ಅಜ್ಜಿ ಕಿಚ್ಚಾದ್ಮೇಲೆ ಒಬ್ಬನು ಹಿಂಗೆ ಓಡೋಗ್ಬಿಟ್ಟ. ಓಡೋದ್ಮೇಲೆ ನನಗೂ ಗೊತ್ತಿಲ್ಲ. ಅವಾಗ ಅಜ್ಜಿ ಮೆಡಿಕಲ್ ಶಾಪ್ ತನಕ ಓಡಿಸ್ಕೊಂಡು ಹೋದರು. ಅವಾಗ ಈಗ ಅವರು ಬೈಕಲ್ಲಿ ಎಸ್ಕೇಪ್ ಆಗಿಬಿಟ್ರು, ಸಿಕ್ಕಿಲ್ಲ ಅವರು. ಯಾವತ್ತಾಗಿರೋದು? ಈಗ ಮೊನ್ನೆ 9ನೇ ತಾರೀಕು, ನಿನ್ನೆ ಇವತ್ತೇನೋ ನಮ್ಮ ಮೊಬೈಲ್ ನಿನ್ನೆ ನೈಟು ಆಗಿರೋದು. ನಾನು ನೋಡುವಾಗ 12:30 ಬಂದಿದ್ದು ಅವರು. ಅವ್ರು ಯಾವಾಗ ಒಳಗಡೆ ಹೋಗಿ ಹುಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸಿಗ್ತಾರೆ. ಮೊಬೈಲ್ ಕಳೆದೋಗಿದೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಅದರ ಇದುವರೆಗೆ ಯಾವುದೋ ಒಂದು ಸುಳಿ ಸಿಕ್ಕಿಲ್ಲ. ಹಾಸ್ಪಿಟ್ಲಲ್ಲಿ ಕಳೆದೋಗಿರೋದು? ಹಾಸ್ಪಿಟ್ಲಲ್ಲೇ ಕಳೆದೋಗಿದೆ. ಕಂಪ್ಲೇಂಟ್ಸ್ ಅಂತ ಕೊಟ್ಟಿದ್ವಿ, ಯಾರೂ ಕೊಟ್ಟಿಲ್ಲ. CC ಕ್ಯಾಮ್ರಾ ಅಲ್ಲಿ ಕೇಳೋಕ್ಕೋದ್ರೆ ತೋರಿಸ್ತಿಲ್ಲ ಫೋಟೇಜು. ಅದಕ್ಕೆ ಹೊಸ ಮೊಬೈಲ್ ಇನ್ನು ಒಂದು ಪ್ರಮುಖ ಸಮಸ್ಯೆ ಎಂದರೆ ತುರ್ತು ಸಂದರ್ಭದಲ್ಲಿ ಪೊಲೀಸರನ್ನ ಸಂಪರ್ಕಿಸಲು ಅಗತ್ಯವಾದ ಮಾಹಿತಿಯ ಕೊರತೆ. ಆಸ್ಪತ್ರೆಯೊಳಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಥವಾ ಬೀಟ್ ಪೊಲೀಸ್ ಸಿಬ್ಬಂದಿಯ ದೂರವಾಣಿ ಸಂಖ್ಯೆಯನ್ನ ಸೂಚಿಸುವ ಫಲಕಗಳು ಇಲ್ಲ. ಇದರಿಂದ ಬಡ ಮತ್ತು ಅಕ್ಷರ ಜ್ಞಾನದ ಕೊರತೆ ಇರುವ ರೋಗಿಗಳಿಗೆ ತಕ್ಷಣ ಸಹಾಯ ಪಡೆಯುವುದು ಕಷ್ಟಕರವಾಗಿದೆ. ಈ ಕೊರತೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಯಾಗಿದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ದಲಿತರೊಂದಿಗೆ ಒಟ್ಟಿಗೆ ಕುಳಿತು ಊಟ ಮಾಡುವಂತಹ ಸುಬ್ಬಾರೆಡ್ಡಿರವರು ಆಚರಣೆ ಮಾಡುತ್ತಿರುವ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನದಂದೇ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉದ್ದೇಶಪೂರ್ವಕವಾಗಿ ಜಯಂತಿ ಆಯೋಜಿಸಿ ಶಾಸಕರ ಕಾರ್ಯಕ್ರಮದ ದಿಕ್ಕು ತಪ್ಪಿಸುವ ಕೆಲಸ ಮಾಡುವ ನಿಮ್ಮ ನಡೆ ಸರಿಯಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಸಮಾಜ ಸೇವಕ ಹರಿನಾಥ ರೆಡ್ಡಿ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಪ್ರತಿ ಬಾರಿ ಬೇಸಿಗೆ ಬಂದ್ರೆ ಸಾಕು, ಹಸುಗಳಿಗೆ ಮೇವು ನೀರು ಕೊರತೆ ಉಂಟಾಗಿ ಹಾಲಿನ ಇಳುವರಿ ಗಣನೀಯವಾಗಿ ಕುಂಠಿತವಾಗ್ತಾ ಇತ್ತು. ಬೇಕಾಗುವಷ್ಟು ಹಾಲು ಡೈರಿಗಳಿಗೆ ದೊರೆಯುತ್ತಿರಲಿಲ್ಲ. ಇದರಿಂದ ನೂತನ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಚಿಮುಲ್ ಮುಂಜಾಗ್ರತಾ ಕ್ರಮವಾಗಿ ಬೇಸಿಗೆಯಲ್ಲಿ ಪ್ರತಿ ಲೀಟರ್ ಹಾಲಿಗೆ 1.5 ರೂಪಾಯಿ ದರ ಹೆಚ್ಚಳ, ಹಸುಗಳಿಗೆ ಬೇಕಾದ ಹಸಿ ಹುಲ್ಲು ಮೇವು ಬೆಳೆಯಲು ರೈತರಿಗೆ ಪ್ರತಿ ಎಕರೆಗೆ 3,500 ರೂಪಾಯಿಗಳ ಪ್ರೋತ್ಸಾಹಧನ ನೀಡುತ್ತಿದೆ. ಜೊತೆಗೆ ಯಾರು ಬೇಕಾದರೂ ಉಚಿತ ಮೇವಿನ ಹುಲ್ಲು ಬೀಜ ಪಡೆದು 3,500 ರೂಪಾಯಿ ಪ್ರೋತ್ಸಾಹಧನ ಪಡೆದು ಹುಲ್ಲು ಬೆಳೆಯಬಹುದು, ಮಾರಾಟ ಮಾಡಬಹುದು. ಇನ್ನು ಹೀಗೆ ಚಿಮುಲ್ ಹೇಳಿದ್ದೆ ತಡ ಕೆಲವು ರೈತರು ಮೇವು ಬೆಳೆದು ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಈಗ ನಮಗೆ ಬೇಸಿಗೆ ಪ್ರಯುಕ್ತ ನಮ್ಮ ಒಕ್ಕೂಟದ ಹಾಲು ಶೇಖರಣೆ ಸುಮಾರು ಗಣನೀಯವಾಗಿ ಕುಸಿತಾಗಿ 4,36,000 ತನಕ ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಒಕ್ಕೂಟ ಮತ್ತು ಆಡಳಿತ ಬಂದ ಮೇಲೆ ಒಳ್ಳೆ ಕ್ರಮಗಳು ಕೈಗೊಂಡ ಮೇಲೆ ಇವತ್ತು ಹಾಲು ಶೇಖರಣೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ನಮಗೆ ಬೇಸಿಗೆಯನ್ನು ಕೂಡ ಲೆಕ್ಕಿಸಿದೆ. ಇವತ್ತು ಸುಮಾರು ನಿನ್ನೆಯ ಒಂದು ಶೇಖರಣೆ ನೋಡಿದಾಗ 4,82,000 ಇವತ್ತು ರೀಚ್ ಆಗಿದ್ವಿ. ಕೆಲವೇ ದಿನಗಳಲ್ಲಿ ನಾವು ಮತ್ತೆ 5 ಲಕ್ಷಕ್ಕೆ ನಮ್ಮ ಹಿಂದಿನ
ಏನಿತ್ತೋ ಶೇಖರಣೆ ಇತ್ತೋ ಆ ಶೇಖರಣೆಗೆ ಮುಟ್ತೀವಿ. ಸೊ ಇವತ್ತು ಭಾಳ ಪ್ರಮುಖವಾಗಿ ಈ ಬೇಸಿಗೆ ಆದರೂ ಕೂಡ ನಮಗೆ ಹಾಲು ಶೇಖರಣೆ ಜಾಸ್ತಿ ಆಗಲಿಕ್ಕೆ ಒಕ್ಕೂಟ ಕೈಗೊಂಡಿರ್ತಕ್ಕಂಥದ್ದು ಮಾನ್ಯ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಚಿಮುಲ್ನ ಜನಪ್ರಿಯ ಯೋಜನೆಗಳಿಂದ ಬೇಸಿಗೆಯಲ್ಲೂ ಜಿಲ್ಲೆಯಲ್ಲಿರುವ 1,003 ಸ್ಥಳೀಯ ಡೈರಿಗಳಿಂದ ಪ್ರತಿದಿನ 4,82,000 ಲೀಟರ್ ಹಾಲು ಒಳಹರಿವು ಬರ್ತಿದೆ. ಜಿಲ್ಲೆಯಲ್ಲಿ 40,000 ಜನ ಹೈನೋದ್ಯಮದಲ್ಲಿ ತೊಡಗಿದ್ದಾರೆ. ಹಾಲಿಗೆ ಉತ್ತಮ ಬೆಲೆ ಬರ್ತಿರುವ ಕಾರಣ ರೈತರು ಮುತುವರ್ಜಿಯಿಂದ ಹಸುಗಳ ಸಾಕಾಣಿಕೆ ಮಾಡ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲಿನ ಹೊಳೆ ಹರಿಯುವಂತಾಗಿದೆ. ಪೈಸಾ ರೇಟ್ ಜಾಸ್ತಿ ಮಾಡಿದ್ವಿ ನಾವು. ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಡಲಿಲ್ಲ. ನಾವು ಪ್ರಥಮ ಬಾರಿಗೆ ಇವತ್ತು ರೈತರ ಒಂದು ಬೇಸಿಗೆಯನ್ನು ಹಿತದೃಷ್ಟಿ ಅವ್ರಿಗೆ ಗಮನಿಸಿ ಅವ್ರಿಗೆ ಪಶುಹಾರದ ದರಗಳು ಜಾಸ್ತಿ ಇರ್ತದೆ, ಜೊತೆಗೆ ಏನಿವತ್ತು ಅವ್ರಿಗೆ ಮೇವಿನ ಅಭಾವ, ಹಸಿರು ಮೇವಿನ ಅಭಾವ ಇರೋದನ್ನು ಮನಗಂಡು ರೈತರಿಗೆ ನಾವು ಹೆಚ್ಚಿನ ದರ ಕೊಟ್ಟರೆ ಅವರು ಅದನ್ನು ಸರಿದೂಗಿಸ್ಕೊಳ್ತಾರೆ ಉದ್ದೇಶ ಇಟ್ಕೊಂಡು ₹1.50 ಪರ್ ಲೀಟ್ರಿಗೆ ರೇಟ್ ಜಾಸ್ತಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಭಾಳ ಮುಖ್ಯವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತು ನಾವು ಹಸಿರು ಮೇವು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಗ್ರಾಮದಲ್ಲಿ ಯಾರಾದ್ರು ನೀರಾವರಿ ಹೊಂದಿರತಕ್ಕಂಥ ಉತ್ಪಾದಕರನ್ನ ಗುರುತಿಸಿ ಅಥವಾ ರೈತನ ಗುರುತಿಸಿ ಅವರು 1 ಎಕರೆ ಮೇವು ಬೆಳ್ಕೊಟ್ರೆ, ನೀರಾವರಿ ಇರ್ತಕ್ಕಂಥ ರೈತರು ಮೇವು ಬೆಳ್ಕೊಟ್ರೆ ಅವ್ರಿಗೆ ಮೇವು ಬೀಜ ಉಚಿತವಾಗಿ ಕೊಡ್ತೀವಿ. ಜೊತೆಗೆ 1 ಎಕರೆಗೆ ₹3,500 ಪ್ರೋತ್ಸಾಹಧನ ಅಂತ ಕೊಟ್ಟು ಇವರು ಸುಮಾರು ಜಿಲ್ಲೆಯಾದ್ಯಂತ 1,500 ಎಕರೆ ಹಸಿರು ಮೇವು ಜೋಳ ಏನು AT ಮೇಜ್ ಇದೆಯೋ ಅದನ್ನು ಬೆಳೆಸಿದ್ದೀವಿ. ಆ ಬೆಳೆಸಿರೋ ಒಂದು ಪ್ರಯುಕ್ತ ಜೊತೆಗೆ ರೈತರಿಗೂ ಅನುಕೂಲ, ಅಲ್ಲಿರ್ತಕ್ಕಂಥ ಇವತ್ತು ಏನು ನೀರಾವರಿ ಇರ್ತಕ್ಕಂಥ ರೈತ ಸ್ವಂತ ರಾಸುಗಳಿಗೂ ಬಳಸ್ಕೋಬೋದು. ಅದನ್ನು ಉಳಿದಲ್ಲಿ ಏನಿವತ್ತು ಭೂ ರೈತ ಇರ್ಬೋದು ಅಥವಾ ನೀರಾವರಿ ಇಲ್ಲದೆ ಇರ್ತಕ್ಕಂಥ ರೈತರು ಕೂಡ ಮಾರಾಟ ಮಾಡಿ ನಮ್ಮ ಎಲ್ಲ ರಾಸುಗಳು ಕೂಡ ಈ ಒಂದು ಬೇಸಿಗೆಯಲ್ಲಿ ಕೂಡ ಹಸಿರು ಮೇವಿನ ಲಭ್ಯತೆ ಒಂದು ಕಾಪಾಡಿರೋದ್ರಿಂದ ಇವತ್ತು ನಮಗೆ ಗಣನೀಯವಾಗಿ ಹಾಲು ಶೇಖರಣೆ ಜಾಸ್ತಿ ಆಗ್ತಾಯಿದೆ. ಸೊ ಮುಂದೆ ದಿನಗಳಲ್ಲಿ ನಮಗೇನಾದರೂ 1-2 ಮಳೆ ಬಂದರೆ ಹತ್ತಿರದಲ್ಲೇ ನಾವು 5 ಲಕ್ಷ ಲೀಟ್ರ್ ಕ್ರಾಸ್ ಮಾಡೋದ್ರಲ್ಲಿ ಸಂಶಯನಿಲ್ಲ. ಇವತ್ತು ಬೇಸಿಗೆ ಕೂಡ ಲೆಕ್ಸಿದೆ. ಇವತ್ತು ಹಾಲು ಉತ್ಪಾದಕರು ಇವತ್ತು ಈ ಒಂದು ಹೈನೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಸಂತಸದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಟ್ಟಾರೆ ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಇದರಿಂದ ಡೈರಿಗಳು ಹೈನೋದ್ಯಮದಾರರಿಗೆ ಪ್ರೋತ್ಸಾಹದ ಮೇಲೆ ಪ್ರೋತ್ಸಾಹ ಕೊಡ್ತಿವೆ. ಇದರಿಂದ ಹಾಲು ಹೊಳೆಯಾಗಿ ಹರಿಯುವಂತಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ,
EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನು ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಆಕಾಶ್ ಪದವಿ ಪೂರ್ವ ಕಾಲೇಜು ಭರ್ಜರಿ ಸಾಧನೆ ಮಾಡಿದೆ. ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗಗಳಲ್ಲಿ 90% ಫಲಿತಾಂಶ ದಾಖಲಿಸಿ ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜು ಕೀರ್ತಿ ಹೆಚ್ಚಿಸಿದೆ. ಹೌದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತನ್ನ ಮೆರುಗು ತೋರಿಸಿರುವ ಆಕಾಶ್ ಪದವಿ ಪೂರ್ವ ಕಾಲೇಜು 2026ರ ದ್ವಿತೀಯ PUC ಪರೀಕ್ಷೆಯಲ್ಲಿ 90% ಫಲಿತಾಂಶ ಪಡೆದು ಗಮನ ಸೆಳೆದಿದೆ. ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಕಾಲೇಜಿನ ಹೆಗ್ಗಳಿಕೆಯನ್ನ ಹೆಚ್ಚಿಸಿದ್ದಾರೆ. ಅತ್ಯುತ್ತಮ ಶ್ರೇಣಿಯಲ್ಲಿ 16 ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು, ಶಶಿಕಲಾ 600ಕ್ಕೆ 569 ಅಂಕ, ಸೌಮ್ಯ 566, ಶ್ವೇತಾ 563, ಲಾವಣ್ಯ 554, ಮಹೇಂದ್ರ 547, ಲಿಖಿತ 544, ಅಮೂಲ್ಯ 543, ವಂಶಿ 542 ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ 34 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ದ್ವಿತೀಯ ಶ್ರೇಣಿಯಲ್ಲಿ 20 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಕಾಲೇಜಿನ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಶಿಕ್ಷಕರು ಹಾಗೂ ಪೋಷಕರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ನನ್ನ ಹೆಸರು ಶಶಿಕಲಾ, ಆಕಾಶ್ PU ಕಾಲೇಜ್, ಚಿಕ್ಕಬಳ್ಳಾಪುರ.
ಎಷ್ಟು ಅಂಕ ಪಡ್ಕೊಂಡಿದ್ದೀರಾ? ನಾನು 600 ಔಟ್ ಆಫ್ 569 ಮಾರ್ಕ್ಸ್ ಪಡ್ಕೊಂಡಿದ್ದೀನಿ. ಸೊ ಎಷ್ಟು ಕಾಂಪಿಟೇಟಿವ್ ಆಗಿತ್ತು ನಿಮಗೆ ಎಕ್ಸಾಮ್? ಎಕ್ಸಾಮ್ ಕ್ವೆಶನ್ ಪೇಪರ್ ಈಸಿ ಇತ್ತು ನನಗೆ, ಬಿಕಾಸ್ ನಮ್ಮ ಕಾಲೇಜಲ್ಲಿ ಪ್ರಾಕ್ಟೀಸ್ ಪೇಪರ್ಸ್ ಮಾಡ್ತಿದ್ರು. ಅದರಿಂದ ಆನ್ಲೈನ್ ಬಂದಿರೋ ಕ್ವಶನ್ಸ್ ಎಲ್ಲ ನಮ್ಮ ಲೆಕ್ಚರರ್ಸು ಪ್ರಿಪೇರ್ ಮಾಡಿರೋ ಪ್ರಾಕ್ಟೀಸ್ ಪೇಪರ್ಸಲ್ಲಿ ಫಸ್ಟೇ ಬಂದಿದ್ವು. ಸೊ ನನಗೆ ಈಸಿ ಆಯಿತು ಕ್ವಶನ್ ಪೇಪರ್ಸ್, ಎಲ್ಲ ಸಬ್ಜೆಕ್ಟು ಈಸಿ ಆಯಿತು. ಯಾವ ರೀತಿ ಸಹಕಾರ ಕೊಟ್ಟರು ನಮ್ಮ ಲೆಕ್ಚರರ್ಸು ಎಲ್ಲ ಸ್ಟೂಡೆಂಟ್ಸ್ಗೂ, ಈವನ್ ಆವ್ರೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಟಾಪ್ ಸ್ಟೂಡೆಂಟ್ಸ್ ತನಕ ಇಂಡಿವಿಜುವಲ್ ಆಗಿ ಅವ್ರ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಅವ್ರಿಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತಿದ್ರು. ನಮಗೆ ಏನು ಬೇಕಾದರೂ ಅವರು ಹೇಳ್ಕೊಡ್ತಿದ್ರು. ನೈಟಲ್ಲೂ ಅಷ್ಟೇ ನಮ್ಗೆ ಮನೇಲಿ ಏನಾದರೂ ಡೌಟ್ ಬಂದ್ರೂ ಕಾಲ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತಿದ್ವಿ ಬೋರ್ಡ್ ಮೇಲೆ. ಆ್ಯಂಡ್ ನಮಗೆ ನಾವು ಇಂಡಿವಿಜುವಲ್ ಸ್ಟೂಡೆಂಟ್ ಹೋಗಿ ಬೋರ್ಡ್ ಮೇಲೆ ಅವರು ಒಂದು ಟಾಪಿಕ್ ಕೊಡ್ತಿದ್ರು, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಸೊ ಹಾಗೆ ನನಗೆ ಯೂಸ್ ಆಯಿತು. ಎಕ್ಸಾಮಲ್ಲಿ ನಿಮಗೆ ಕಷ್ಟ ಅನ್ನಿಸ್ತಾ ಈಸಿ ಅನ್ನಿಸ್ತಾ? ಈಸಿ ಅನ್ನಿಸ್ತು ಎಕ್ಸಾಮ್. ಯಾವ ರೀತಿ ಪ್ರಿಪೇರ್ ಏನಾದರೂ ಆಗಿದ್ರೆ ಈ ರೀತಿ ಬರುತ್ತೆ ಕಷ್ಟ ಏನಾದರೂ ಅನಿಸಿದೆ? ಕಷ್ಟ ಯಾವುದೂ ಅನಿಸಿಲ್ಲ. ನಮಗೆ ಪ್ರಾಕ್ಟೀಸ್ ಪೇಪರ್ಸ್ ಮಾಡಿರೋದ್ರಿಂದ ನಮಗೆ ತುಂಬ ಈಸಿ ಆಯಿತು ಪೇಪರ್ಸ್. ಇಷ್ಟೊಂದು ರ್ಯಾಂಕ್ ಬಂದಿದೆ, ಸೊ ಎಷ್ಟು ಖುಷಿ ಆಗ್ತಿದೆ? ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು? ನಾನು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋದು ಇಬ್ಬರಿಗೆ. ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಫಸ್ಟ್ ಓದಬೇಕು ಅಂದರೆ ಅವರೇ ನಮಗೆ ಹೆಲ್ಪ್ ಮಾಡಿದ್ದು. ಆ್ಯಂಡ್ ಸೆಕೆಂಡ್, ನಮ್ಮ ಕಾಲೇಜು ಪ್ರಿನ್ಸಿಪಲ್ಲು. ಮೊದಲನೇದಾಗಿ ಗಂಗರಾಜು ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ಈ ಕಾಲೇಜಲ್ಲಿ ಕೆಲವೊಂದು ಇಶ್ಯೂಯಿಂದ ಕಾಲೇಜ್ನ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ. ಬಟ್ ಸರ್ ನನಗೆ ತುಂಬ ಮೋಟಿವ್ ಮಾಡಿದ್ರು ಗಂಗರಾಜು ಸರ್. ನನ್ನ ಕೈಯಲ್ಲಿ ಆಗಲ್ಲ ಅಂದಾಗೆಲ್ಲ ಸರ್ ನಿನ್ನ ಕೈಯಲ್ಲಿ ಆಗುತ್ತೆ, ಯು ಕ್ಯಾನ್ ಡೂ ಅಂತ ನನಗೆ ತುಂಬ ಅಂದರೆ ತುಂಬ ಮೋಟಿವ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಬ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ ಇನ್ನೊಬ್ರಿದ್ರು APS ಸರ್ ಅಂತ, ಆನಂದ್ ಸರ್. ಇನ್ನು ಅತ್ಯುತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನ ಆಕಾಶ್ PU ಕಾಲೇಜಿನ ಅಧ್ಯಕ್ಷ ಶ್ರೀನಿವಾಸ್, ಪ್ರಾಂಶುಪಾಲರಾದ ಗಂಗರಾಜ ಹಾಗೂ ಆಡಳಿತ ಮಂಡಳಿ ಸನ್ಮಾನಿಸಿ ಸಿಹಿ ಹಂಚಿ ಅಭಿನಂದಿಸಿದ್ದಾರೆ. ಜೊತೆಗೆ ಮುಂದಿನ ವಿದ್ಯಾಭ್ಯಾಸಕ್ಕೂ ಶುಭಾಶಯಗಳನ್ನ ಕೋರಿದ್ದಾರೆ. ನಮಸ್ತೆ, ನನ್ನ ಹೆಸರು ಗಂಗರಾಜು, ಆಕಾಶ್ PU ಕಾಲೇಜ್ ಪ್ರಿನ್ಸಿಪಲ್, ಚಿಕ್ಕಬಳ್ಳಾಪುರ. 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಫಲಿತಾಂಶವು ಇದೇ ತಿಂಗಳ 9ನೇ ತಾರೀಕು ಪ್ರಕಟ ಆಯಿತು. ಆ ಒಂದು ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸರಿಸುಮಾರು 16 ಡಿಸ್ಟಿಂಕ್ಷನ್, 34 ಫಸ್ಟ್ ಕ್ಲಾಸ್, 20 ಸೆಕೆಂಡ್ ಕ್ಲಾಸ್, 8 ಪಾಸ್ ಕ್ಲಾಸ್ ತಗೊಂಡು ಅತಿ ಹೆಚ್ಚು ಫಲಿತಾಂಶವನ್ನು ತಾಲೂಕಿಗೆ, ಕಾಲೇಜಿಗೆ ಮತ್ತು ಜಿಲ್ಲೆಗೆ ನೀಡಿರ್ತಾರೆ. ಆ ಮಕ್ಕಳ ಉಜ್ವಲ ಭವಿಷ್ಯ ಚೆನ್ನಾಗಿರಲಿ. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರ ಶ್ರಮ ಹಾಗೂ ವಿದ್ಯಾರ್ಥಿಗಳ ಶ್ರಮ, ಜೊತೆಗೆ ಪೋಷಕರ ಒಂದು ಸಹಕಾರ ತುಂಬ ಮುಖ್ಯವಾಗಿರುತ್ತೆ. ಕಳೆದ 12 ವರ್ಷಗಳಲ್ಲೂ ಕೂಡ ದಾಖಲಿತ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದೇ ರೀತಿಯ ಅದಕ್ಕಿಂತ ಹೆಚ್ಚು ಫಲಿತಾಂಶವನ್ನು ನೀಡಿ ಮುಂದಿನ ದಿನಗಳಲ್ಲಿ ಕಾಲೇಜು 100% ಫಲಿತಾಂಶವನ್ನು ಸಾಗುವ ಕಡೆ ಸಾಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಡಳಿತ ಮಂಡಳಿ, ಉಪನ್ಯಾಸಕರಿಂದ, ಪೋಷಕರ ಸಹಕಾರ ಹಾಗೂ ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಏನು ಇಂಟ್ರೊಡ್ಯೂಸ್ ಮಾಡಕ್ಕೆ ಹೊರಟಿದ್ದೀವಿ, ಫ್ರೀ ಸ್ಕಾಲರ್ಶಿಪ್ಪು, ಫ್ರೀ ಯೂನಿಫಾರ್ಮ್ಸು ಮತ್ತು ಫ್ರೀ ಬುಕ್ಸನ್ನು ನಮ್ಮ ಕಾಲೇಜಿಗೆ ದಾಖಲಾತಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೊಡ್ತೀವಿ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ನಮ್ಮ ಆಕಾಶ್ ಕಾಲೇಜ್ ಕೂಡ ಒಂದಾಗಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಒಟ್ಟಾರೆ ಆಕಾಶ್ ಪದವಿ ಪೂರ್ವ ಕಾಲೇಜಿನ ಈ ಸಾಧನೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೊಂದು ಹೆಮ್ಮೆಯ ಘಟ್ಟವಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಆಕಾಶ್ ಪದವಿ ಪೂರ್ವ ಕಾಲೇಜು ಭರ್ಜರಿ ಸಾಧನೆ ಮಾಡಿದೆ. ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗಗಳಲ್ಲಿ 90% ಫಲಿತಾಂಶ ದಾಖಲಿಸಿ ವಿದ್ಯಾರ್ಥಿಗಳ ಸಾಧನೆ ಕಾಲೇಜು ಕೀರ್ತಿ ಹೆಚ್ಚಿಸಿದೆ. ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇಂಥ ಮುಖಂಡರಿಗೆ ಸುಬ್ಬಾರೆಡ್ಡಿ ಅವರು ಯಾವತ್ತೂ ಎದುರೋದಿಲ್ಲ. ಸುಬ್ಬಾರೆಡ್ಡಿ ಅವರು ಎದುರೋದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ವಿನಃ ನಿಮ್ಮಂತ ಏನು ನನ್ನ ಹತ್ರ ದುಡ್ಡಿದೆ ಅನ್ನೋ ಅಹಂಭಾವನೆ ತಮ್ಮಲ್ಲಿ ಹೆಚ್ಚಾಗಿದೆ ಅಂತ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಗಣ್ಯರು ಭಾಗವಹಿಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಹಣಬಲ ಇದೆ ಎಂದು ನಮ್ಮ ಶಾಸಕ ಸುಬ್ಬಾರೆಡ್ಡಿ ಅವರ ಅಭಿವೃದ್ಧಿ ಬಗ್ಗೆ ಅಸಮಾಧಾನ ಹೇಳಿಕೆ ನೀಡಿರುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಬಾಗೇಪಲ್ಲಿ ಕ್ಷೇತ್ರದ ಜನ ಹಣಕ್ಕೆ ಮಾರಾಟ ಆಗ್ತಾರೆ ಎಂಬ ಭಾವನೆ ಇಟ್ಟುಕೊಂಡು ನಮ್ಮ ಶಾಸಕರ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನೀಡುವ ಹೇಳಿಕೆಗೆ ಹೆದರುವ ವ್ಯಕ್ತಿ ಸುಬ್ಬಾರೆಡ್ಡಿ ಅಲ್ಲ ಎಂಬುದು
ನೆನಪಿಟ್ಟುಕೊಳ್ಳಿ. ಕ್ಷೇತ್ರದ ಅಲ್ಪಸಂಖ್ಯಾತರು, ದಲಿತರು, ಬಡ ಜನರು ನಮ್ಮ ಶಾಸಕರ ಜೊತೆಗೆ ಇದ್ದೇವೆ ಎಂಬುದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಿ. ನೀವು ದಿನಾಂಕ ನಿಗದಿಪಡಿಸಿದರೆ ಶಾಸಕರ ಅಭಿವೃದ್ಧಿ ಬಗ್ಗೆ ಕುರಿತು ಚರ್ಚಿಸಲು ನಾವು ಸಿದ್ಧರಿದ್ದೇವೆ ಎಂದರು. ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇಂಥ ಮುಖಂಡರಿಗೆ ಸುಬ್ಬಾರೆಡ್ಡಿ ಅವರು ಯಾವತ್ತೂ ಎದುರೋದಿಲ್ಲ. ಸುಬ್ಬಾರೆಡ್ಡಿ ಅವರು ಎದುರೋದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ವಿನಃ ನಿಮ್ಮಂತ ಏನು ನನ್ನ ಹತ್ರ ದುಡ್ಡಿದೆ ಅನ್ನೋ ಅಹಂಭಾವನೆ ತಮ್ಮಲ್ಲಿ ಹೆಚ್ಚಾಗಿದೆ ಅಂತ ನಿಮ್ಮ ಮಾತಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ. ನಿಮ್ಗಿಂತ ಅದ್ದೂರಿಯಾಗಿ ಮಾಡ್ತೀವಿ. ಅದೆಲ್ಲ ಇದು ಹೃದಯದಿಂದ ನಾವು ಮನುಷ್ಯರನ್ನು ಗೆಲ್ಲಬೇಕೇ ವಿನಃ ಹಣದಿಂದ ಗೆಲ್ಲೋದು ತಪ್ಪು. ನೀವು ಬರೀ ದುಡ್ಡಲ್ಲೇ ಮಾತಾಡ್ತಾ ಇದ್ದೀರಾ. ಈ ಕ್ಷೇತ್ರದ ಜನತೆ ನಿಮ್ಮ ಹಣಕ್ಕೆ ಮಾಲು ಹೋಗೋದಿಲ್ಲ. ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಹಿಂದ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರು ಇವತ್ತು ಸುಬ್ಬಾರೆಡ್ಡಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ನಾಳೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಬನ್ನಿ, ನಮ್ಮ ಮುಖಂಡರು ಎಲ್ಲ ಇದ್ದಾರೆ. ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನು ಅಂತ ನಾವು ನಿಮಗೆ ಪಾಂಪ್ಲೆಟ್ರು ಯಾವ ರೀತಿ ಬೇಕೋ ಆ ರೀತಿ ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಗೂಳೂರು ವೃತ್ತದಲ್ಲಿ 20 ಗುಂಟೆ ಜಮೀನನ್ನ ಮಂಜೂರು ಮಾಡಿಸಿ 15 ಕೋಟಿ ರು ಅನುದಾನದಲ್ಲಿ ರಾಜ್ಯದಲ್ಲಿ ಮಾದರಿ ಆದಂತಹ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿದ್ದಾರೆ. ಭವನ ನಿರ್ಮಾಣ ಕಾಮಗಾರಿಗೆ ಏಪ್ರಿಲ್ 14ರಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಏನು ಒಂದು ಶಾಸಕರ ಒಂದು ವಿಶೇಷ ಅನುದಾನದಲ್ಲಿ ಸರ್ಕಾರದಿಂದ ತಾಲೂಕು ಅಂಬೇಡ್ಕರ್ ಯಾವುದೇ ಒಂದು ಭವನಕ್ಕೆ ತಾಲೂಕು ಕೇಂದ್ರಕ್ಕೆ ಮಂಜೂರಾಗುವುದು 2 ಕೋಟಿ ಮಾತ್ರ ಸರ್ಕಾರದಿಂದ. ಅದರಲ್ಲಿ ಶಾಸಕರು ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿ ಅವರ ವಿಶೇಷ ಅನುದಾನದಲ್ಲಿ ಇವತ್ತು ಸಿಎಂ ಅವರು 50 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರ ವಿಶೇಷ ಅನುದಾನದಲ್ಲಿ 15 ಕೋಟಿ, ಯಾಕಂದರೆ ಮೊನ್ನೆ 10 ಕೋಟಿ ಅಂತ ಫೈನಲ್ ಆಗಿ ಎಲ್ಲ ಡಿಸೈನ್ ಆಗಿ ಫೈನಲ್ ಬಿಲ್ಡಿಂಗ್ ಆಗುವಷ್ಟೊತ್ತಿಗೆ ಅದು 15 ಕೋಟಿ ಆಗ್ತದಂತ ಒಂದು ಆರ್ಕಿಟೆಕ್ಚರ್ ಇಂಜಿನಿಯರ್ ಸೇರಿದಕ್ಕೋಸ್ಕರ ಅವ್ರ ವಿಶೇಷ ಅನುದಾನದಲ್ಲಿ 15 ಕೋಟಿ ಮಂಜು ಹಾಕಕ್ಕೆ MLA ಅವರು ರೆಡಿ ಇದ್ದಾರೆ. ಆಲ್ರೆಡಿ ಲೆಟರ್ ಕೂಡ ಕಳಿಸಿದ್ದಾರೆ. 15 ಕೋಟಿಯಲ್ಲಿ 100% MLA ಅವರು ಕಳಿಸಕ್ಕೆ ರೆಡಿ ಇದ್ದಾರೆ, ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಿ ಆಂಜನೇಯ ರೆಡ್ಡಿ, ಎವಿ ಪೂಜಪ್ಪ, ಎಂವಿ ಕೃಷ್ಣಪ್ಪ, ಕೆಆರ್ ನರೇಂದ್ರ ಬಾಬು, ಗುಟ್ಟಪಾಳ್ಯ ಶ್ರೀನಿವಾಸ್, ಗೂಳೂರು ಬಾಬು, ಲಂಬು ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅದ್ದೂರಿಯಾಗಿ ನೆರವೇರಿದ 64ನೇ ವರ್ಷದ ಗಂಗಮ್ಮ ದೇವಾಲಯದ ಹೂವಿನ ಕರಗ ಮಹೋತ್ಸವ. ವಸಂತೋತ್ಸವದ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ. ಆಂಧ್ರಪ್ರದೇಶದಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಬಸ್ ಚಾಲಕನ ಸಮಯೋಚಿತ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಸಚಿವರಾಗಿದ್ದಾಗ ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಯಂತ್ರವನ್ನು ಒದಗಿಸಲಾಗದ ವ್ಯಕ್ತಿಗೆ ತನ್ನ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡುವ ಅಧಿಕಾರವಿಲ್ಲ. ಸಂಸದ ಕೆ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ವ್ಯಂಗ್ಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಗೆಟ್ಟ ಭದ್ರತಾ ವ್ಯವಸ್ಥೆ, ಭಯಭೀತಗೊಂಡಿರುವ ಸಾರ್ವಜನಿಕರು, ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.